ನಮಗೆ ಬೇಕು. ದಲಿತ ವಿರೋಧಿ ಗಣಪತಿ ಶಾಸ್ತ್ರಿ ಅವರಿಗೆ, ದಲಿತ ವಿರೋಧಿ ಗಣಪತಿ ಶಾಸ್ತ್ರಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ವಾರಿಷ್ಠ ಅವರಿಗೆ, ವಾರಿಷ್ಠ ಅವರಿಗೆ, ವಾರಿಷ್ಠ ಅವರಿಗೆ, ಅರಣ್ಯ ಇಲಾಖೆಯವರಿಗೆ, ಅರಣ್ಯ ಇಲಾಖೆಯವರಿಗೆ. ಆವಲೂರ್ಕಿ ಮಜ್ರಾ ವನಗಿನಹಳ್ಳಿ ಗ್ರಾಮಸ್ಥ ಪ್ರಜೆಗಳು. ಇಲ್ಲಿ ಸುಮಾರು ನಾವು 30 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಸಾಗುವಳಿ ಮಾಡ್ಕೊಂಡು ಹೊಲ ರಾಗಿ ಧಾನ್ಯ ಬೆಳೆ ತಗೊಳ್ತಾ ಇದ್ವಿ. ಕಾಲಾನಂತರ ನಮಗೆ ಕಷ್ಟ ಬಂದಿದ್ದಕ್ಕೋಸ್ಕರ ಬೋರ್ಗಳು ಹಾಕೊಂಡು ಸ್ವಲ್ಪ ಕಮರ್ಷಿಯಲ್ ಬೆಳೆಗಳು ಕೂಡ ಬೆಳೀತಾ ಇದ್ವಿ. ಇದರಿಂದ ನಮಗೆ 2018ರಲ್ಲಿ ಸುಧಾಕರ್ ಅವರು ನಮಗೆ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಇದು ಮಾಡಿಕೊಟ್ಟಿದ್ದಾರೆ, ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿಬಿಟ್ಟು ಆದ್ಮೇಲೆ ಕೆಲವು ದಿವಸ ಆದ್ಮೇಲೆ ನಮ್ಮದ ವ್ಯಾಪ್ತಿ ಒಳಗಡೆ ಬರ್ತದೆ ಅಂತ ಕೇಳ್ಬಿಟ್ಟು ನಮಗೆ ತೊಂದರೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ, ವಜಾ ಮಾಡಿದ್ದಾರೆ. ಆದ್ರೆ ಇದು ಯಾವುದೇ ಪ್ರಕಾರವಾಗಿ ಹೋದ್ರು ಕೂಡ ಇದು ನಮಗೆ ತಾಲ್ಲೂಕು ಸರ್ವೇಯರ್ ಬಂದಿದ್ದಾರೆ, ತಾಲ್ಲೂಕು ಸೆಕ್ರೆಟರಿಗಳು, ಯಾರು ಇವರು ರೆವಿನ್ಯೂ ಸೆಕ್ರೆಟರಿಗಳು, ತಹಸೀಲ್ದಾರ್ ಎಲ್ಲ ಬಂದು ಮಾಜರ್ ಮಾಡಿ ನಮಗೆ ಮಂಜೂರು ಮಾಡಿದ್ದಾರೆ. ಇದನ್ನ ನಿಮಗೆ ಬರೋದಿಲ್ಲ ಅಂತ ಕೇಳಿ ಹೇಳ್ತಾ ಇದ್ದಾರೆ. ಆ ಮಂಜೂರು ಆಗಿರೋ ಅಂತ ಕಾಪಿಗಳೆಲ್ಲ ನಮ್ಮ ಹತ್ರ ಇದ್ದಾವೆ. ಇನ್ನೊಂದೇನಂತಂದ್ರೆ ವ್ಯಾಪ್ತಿ ಪ್ರದೇಶ ಒಳಗಡೆ ಬರ್ತದೆ. ಆ ವ್ಯಾಪ್ತಿ ಪ್ರದೇಶಕ್ಕೆ ಕೂಡ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀವಿ. ಆ ವ್ಯಾಪ್ತಿ ಪ್ರದೇಶಕ್ಕೆ ಬರೋದಿಲ್ಲ, ನಿಮ್ದು 268 ಸರ್ವೆ ನಂಬರ್ ಬಂದು ವ್ಯಾಪ್ತಿ ಪ್ರದೇಶದಿಂದ ಆಚೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವು ದಯವಿಟ್ಟು ನಮ್ಮ ಕಷ್ಟನ ಪರಿಹಾರ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ನನ್ನ ಹೆಸರು ಆರ್ ವೆಂಕಟೇಶ್, ಆವಲಗುರ್ಕಿ, ರಾಧಮ್ಮ ವೆಂಕಟೇಶ್ ಅಂತ ಕೇಳಿ, ಮಜರೆ ವನಗಿನಹಳ್ಳಿ. ನಾನು ನರಸಿಂಹಪ್ಪ ಅಂತ. ಸುಮಾರು ಅಂದ್ರೆ ನಮಗೆ ಇದು 30-35 ವರ್ಷದಿಂದ ಅನುಭವ ಇದ್ದಾರೆ. 80, 82, 83ರಲ್ಲಿ ಅರ್ಜಿಗಳು ಹಾಕೊಂಡಿದ್ದಾರೆ ನಮ್ಮ ರೈತರೆಲ್ಲನೂ ಆವತ್ತಿಂದ ಬೆಳೆಗಳು ಇಕ್ಕೊಂತ ಇದ್ದಾರೆ, ದುಡ್ಕೊಂಡು ತಿಂತಾ ಇದ್ದಾರೆ. ಸುಧಾಕರ್ ಫಸ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ MLA ಟಿಕೆಟ್ ಆದಾಗ ಮಂಜೂರು ಮಾಡಿಕೊಟ್ರು, ಕಮಿಟಿಯಲ್ಲಿ ಪಾಸ್ ಮಾಡಿಕೊಟ್ರು. ತಿರುಗಿ ಮೊನ್ನೆ ಎಲೆಕ್ಷನ್ ಬಂದಾಗ ವಜಾ ಮಾಡಿಬಿಟ್ಟು ಗಣಪತಿ ಶಾಸ್ತ್ರಿ ಅವರಿಬ್ರು ಸೇರ್ಕೊಂಡು ವಜಾ ಮಾಡಿಬಿಟ್ಟು ಹೋಗಿದ್ದಾರೆ. ತಿರುಗಿ ಮಿಕ್ಕಿದ್ದು ರೈತರು ಅರ್ಜಿಗಳು ಹಾಕೊಂಡಿದ್ದಾರೆ. 53ಯಲ್ಲಿ ಹಾಕಿದ್ದಾರೆ. 57ನಲ್ಲಿ ಕಾಗೋಡು ತಿಮ್ಮಪ್ಪ ಇದಾದಾಗ ಅವರು ಆದೇಶ ಮಾಡಿದ್ರು, ಅದಕ್ಕೋಸ್ಕರ ಅರ್ಜಿ ಹಾಕೊಂಡಿದ್ದಾರೆ. ಅದನ್ನೆಲ್ಲ ನೀವು ಈಗ ಬಂದುಬಿಟ್ಟು ನಮ್ಮ ಫಾರೆಸ್ಟ್ನವರು ನಮಗ್ ಸೇರುತ್ತೆ ಇದೆಲ್ಲಾನು ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಬಿಡೋದಿಲ್ಲ. ನಮ್ಮ ಜೀವ ಹೋದ್ರು ನಮ್ಮ ರೈತರಿಗೆ ಜಮೀನು ಬೇಕು. ಅದು ಇಲ್ಲ ಅಂದ್ರೆ ನಮಗೆ ಇನ್ನೇನು ಪರಿಣಾಮ ಇಲ್ಲ. ಇನ್ನು ಇಸ ತಗೊಂಡು ನಾವು ಸಾಯ್ಬೇಕು. ನಮ್ಮ ರೈತರೆಲ್ಲ ಬೋರ್ಗಳೆಲ್ಲ ಹಾಕಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಜೀವದಾನಗಳು ಇಟ್ಕೊಂಡಿದ್ದಾರೆ, ಎಲ್ಲಾನು ಇದು ಮಾಡ್ಕೊಂಡಿದ್ದಾರೆ. ಕೆಲವು ರಿಕಾರ್ಡು ಕೆಲವು ಜನದ್ದು ಮುಂಜೂರು ಇದು ಪಾಣಿನೂ ಕೆಲವು ಜನದ ಆಗಿದೆ, ದುರಸ್ತಿ ಆಗ್ಬಿಟ್ಟೈತೆ, ಅದು ನಮ್ದು ಅಂತಾರೆ ಅವರು. ಇನ್ನ ಕೆಲವು ರಿಕಾರ್ಡು ಮುಂಜೂರಾತಿಗೆ ಆಫೀಸ್ಗೆ ಹೋಗಬೇಕು, ಅದು ಪೆಂಡಿಂಗ್ ಐತೆ ಅಲ್ಲಿ. ಕೆಲವು ಜನದ್ದು ದುಡ್ಕೊಂಡು ತಿಂತಾ ಇದ್ದಾರೆ. ತಿರುಗಿ ಬಂದು ಅದು ಶಾಂಕ್ಷನ್ 53, 57 ಹಾಕಿರೋರು, ಇನ್ನ ಕೆಲವು ಜನ ಶಾಂಕ್ಷನ್ ಆಗೋಬೇಕು. ಇಷ್ಟೇ ಸರ್. ಇನ್ನ ಅದು ಗಣಪತಿ ಶಾಸ್ತ್ರಿ ಅನ್ನೋರು ಯಾರು? ತಹಸೀಲ್ದಾರು ಸುಧಾಕರ್ ಪೀರಿಯಡ್ ಅಲ್ಲಿ ಗಣಪತಿ ಶಾಸ್ತ್ರಿ ತಹಸೀಲ್ದಾರ್ ಅವರೇ ಸೈನ್ ಹಾಕಿದ್ದಾರೆ ವಜಾಗೆ. ಇಬ್ರು ವಜಾ ಮಾಡಿದ್ದಾರೆ, ಮಂಜೂರು ಮಾಡಿರೋದು ಅವರೇ. ಸುಧಾಕರ್ MLA ಆಗಿದ್ದಾಗ ತಿರುಗಿ ವಜಾ ಮಾಡ್ಕೊಂಡು ಹೋಗಿರೋದು ಅವರೇ. ಗಣಪತಿ ಶಾಸ್ತ್ರಿ ಗಣಪತಿ ಶಾಸಕರು ಇಬ್ರು ಅವಾಗ ಶಾಸಕರು, ಇವಾಗ MP ಆಗ್ಬಿಟ್ಟವ್ರೆ. ವಜಾ ಮಾಡ್ಕೊಂಡು ಹೋಗಿದ್ದಾರೆ. ಅದು ನಾವು ಬಿಡಕಂತೂ ಏನು ಇದಿಲ್ಲ. ನಮ್ಮ ರೈತರಿಗೆ ಒಂದು ಅಂಗಳ ಜಮೀನಿಲ್ಲ ಕೆಲವು ಜನಕ್ಕೆಲ್ಲಾನು. ಅದನ್ನ ಬಿಟ್ರೆ ಇನ್ನೇನು ಇಲ್ಲ. ಇನ್ನು ಇಸ ತಗೊಂಡು ಸಾಯ್ಬೇಕು ಅವರೆಲ್ಲಾನು. ಇದೆಲ್ಲ ಬಂದು ತೊಂದರೆ ಕೊಡ್ತಾವ್ರ ನಮ್ಗೆ ಫಾರೆಸ್ಟ್ನವರು ಏನಂತ ಹೇಳ್ತಾರೆ, ಇದೆಲ್ಲ ನಮ್ಗೆ ಸೇರ್ಬಿಟ್ಟೈತೆ, ಇದೆಲ್ಲ ನಮ್ದೇ, ಪೂರಾ ನಮ್ದೇ, ಬಿಟ್ಬಿಡ್ರಿ ನೀವು. ಇಲ್ಲ ಅಂದ್ರೆ ನಾವ್ ಯಾವ ಟೈಮು ಏನು JCB ಗಳು ತಗೊಂಡು ಬಂದು ಟ್ರೆಂಚ್ ಹಾಕ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು.
ಈಗ ನಿಮ್ಗೆ ಏನ್ ಸಹಾಯ ಬೇಕು? ನಮ್ಗೆ ತಹಸೀಲ್ದಾರಿಂದ ಮುಂಜೂರಾತಿ, ನಮ್ಮ ರೈತರಿಗೆಲ್ಲ ಮುಂಜೂರಾತಿ ಮಾಡ್ಕೊಡ್ಬೇಕು, ಸಾಗುವಳಿ ಚೀಟಿ ಕೊಡ್ಬೇಕು. ಅಷ್ಟೇ ನಾವು ಕೇಳ್ಕೊಂತ ಇರೋದು ಅಷ್ಟೇ. ಸರ್ಕಾರದಿಂದ ಈಗ ಅವ್ರು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಕ. ಈಗ ನಮ್ಮ ಹೆಸರು ಲಕ್ಷ್ಮಣ್ಣ ಅಂತ. ಇದೇ ಆವಲ್ಗೂರ್ಕಿ ಸರ್ವೆ ನಂಬರ್ 268. ಇದು 280 ಎಕರೆ ಗೋಮಾಳ ಅಂತ ಹೇಳ್ಬಿಟ್ಟು ಮೊದ್ಲಿಂದಾನು ಇದು 280 ಎಕರೆ ಅದು ಗೋಮಾಳ ಅದೇ ಹೆಂಗೈತೆ. ಇದರಲ್ಲಿ ಖಾತೆ ಪಾಣಿಗಳೆಲ್ಲ ಸುಮಾರು ಆಗಿದೆ. ಬಟ್ ಇವಾಗ ಏನಂದ್ರೆ 2019ರಲ್ಲಿ ಬಂದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು 100 ಎಕರೆ ಇದ್ ಮಾಡಿದಾರೆ, ಯಾರು DC ಕಡೆಯಿಂದ. ಅದನ್ನು ನಾವು ಅವಾಗಿಂದನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಹತ್ರ, ಇದನ್ನ ಕೈ ಬಿಡ್ಬೇಕು, ಯಾವ್ದೇ ಕಾರಣಕ್ಕೂ ಇದನ್ನ ಬಿಡಕ್ಕಾಗಲ್ಲ, ಇಲ್ಲೆಲ್ಲ ಇರೋದೆಲ್ಲ ರೈತರು ಬಡವರು ಅಂತ ಹೇಳ್ಬಿಟ್ಟು 53, 57 ಎಲ್ಲ ಕೋಲಾರದಲ್ಲಿ DC ಆಫೀಸ್ ಇದ್ದಾಗಿಂದನು ಅರ್ಜಿಗಳು ಹಾಕೊಂಡು ಉಳುಮೆ ಮಾಡ್ಕೊಂಡು ತಿಂತಾ ಇದೀವಿ. ಬಟ್ ಈಗ ರೀಸನ್ ಆಗಿ ಏನಾಗಿದೆ, 2023, 24ರಲ್ಲಿ ಮತ್ತೆ 84 ಎಕರೆ ಮತ್ತೆ ಸೇರಿಸಿದ್ದಾರೆ ಯಾವ್ದಾವ್ದು ಡಿಮ್ಡ್ ಫಾರೆಸ್ಟ್ಗೆ. ಈ ಗಣಪತಿ ಶಾಸ್ತ್ರಿ ಇದ್ದಂತ ಸಮಯದಲ್ಲಿ ಎಲ್ಲಾ ಈ ಹಗರಣಗಳು ತುಂಬಾನೇ ನಡೆದೋಗಿದೆ ಇಲ್ಲಿ. ಬಟ್ ಇನ್ನೊಂದೇನಾಗಿದೆ ಅಂದ್ರೆ, ಈ ಸರ್ವೇರ್ಗಳು ಬರ್ತಾರೆ, ಯಾರಿಗೂ ಇಂಟಿಮೇಷನ್ ಕೊಡಲ್ಲ ರೈತರಿಗೆ, ಇಲ್ಲ ಒಂದ್ ಇದು ಕೊಡಲ್ಲ, ಈ ಬರ್ತಾ ಇದೀವಪ್ಪ ಸರ್ವೆಗೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಜಮೀನುಗಳವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಲ್ಲ. ಬಂದಿದ್ದೆ ಎಲ್ಲ ಬೆಟ್ಟ ಕೊಂಡಗಳ ಮೇಲೆ ಕುತ್ಕೊಂತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಸ್ಕೆಚ್ ಮಾಡ್ತಾರೆ, ತಹಸೀಲ್ದಾರ್ ಕೊಡ್ತಾರೆ. ಅವ್ರ ತಿಕ್ಕಮಕ್ಕ ಗೊತ್ತಿರಲ್ಲ, ಬರ್ತಾರೆ ಅಲ್ಲಿ ಕುತ್ಕೊಂಡು ಬರ್ದು ಬಿಸಾಕ್ತಾರೆ. ಇಲ್ಲಿ ರೈತರು ಏನಾಗ್ಬೇಕು, ಇಷ್ಟು ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ತಿಂತಾ ಇದೀವಲ್ಲ, ರೈತರು ಏನಾಗ್ಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಇದನ್ನ ಕೈ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಈಗ ಒತ್ತಾಯ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದೇ ತರ ನಮಗೆ ತೊಂದರೆ ಕೊಡೋದಾದ್ರೆ ಇದೇ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಧರಣಿ ಹಾಕೋದಕ್ಕೂ ಸಿದ್ಧರಿದ್ದೀವಿ. ಗ್ರಾಮಸ್ಥರು 2 ಗ್ರಾಮಸ್ಥರು ನಾವು ಧರಣಿ ಹಾಕೋಕ್ಕೂ ಸಿದ್ಧರಿದ್ದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ 2018 ಮತ್ತೆ ಈಗೆಲ್ಲ ಇಲ್ಲಿ ಕರೆಂಟ್ ಬಂದೈತೆ, ಬೋರ್ಗಳು ಹಾಕೊಂಡವ್ರೆ, ಮನೆಗಳು ಕಟ್ಕೊಂಡವ್ರೆ, ಫ್ಯಾಮಿಲಿಗಳೇ ಇಲ್ಲಿದೆ ಸರ್. ಈಗ ಅಂತ ಫ್ಯಾಮಿಲಿ ಇರೋ ಕಡೆ ಬಂದು ಇದನ್ನೆಲ್ಲ ಬಿಟ್ಬಿಡ್ಬೇಕು, ನಮ್ಗೆ ಸೇರಿದೆ ಅರಣ್ಯ ಇಲಾಖೆಗೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಗಲಾಟೆ ಮಾಡ್ತಾವ್ರೆ. ಯಾರು ಫಾರೆಸ್ಟ್ ಅವರು ಅವ್ರು ಅರೀಫ್ ಅಂತ ಬರ್ತಾರೆ, ಇಲ್ಲಿ ಕೆಲಸನೇ ಮಾಡಕ್ ಬಿಡಲ್ಲ, ಒಂದ್ ಗಿಡ ಕೀಳೋದಾಗ್ಲಿ ಟ್ರ್ಯಾಕ್ಟರ್ ಉಳುಮೆ ಮಾಡೋದು ಯಾವ್ದಕ್ಕೂ ಬಿಡಲ್ಲ. ಬಟ್ ಏನಂತ ಹೇಳ್ಬಿಟ್ಟು ಮೊನ್ನೆ ನಾವು ರೀಸನ್ ಹೋಗಿ ಕೇಳಿದ್ದಕ್ಕೆ ಅರಣ್ಯ ಇಲ್ಲಪ್ಪ ಅದು ನಾವೇ ಕೇಸ್ ಹಾಕಿದ್ವಿ, ಅದ್ರ ಮೇಲೆ ನೀವು ಬಂದ್ರೆ ಅವ್ರನ್ನ ನೀವೇನ್ ಭಯ ಪಡ್ಬಿಟ್ರೆ ಗಲಾಟೆ ಮಾಡ್ರಿ, ನೀವು ಬಿಡೋದ್ ಬೇಡ ಜಮೀನು ಅಂತ ಹೇಳ್ಬಿಟ್ಟು ನಮಗೂ ಒಂದು ಅವರು ಅವಕಾಶ ಕೊಟ್ಟಿದ್ದಾರೆ. ನಾವು ಅದೇ ಪ್ರಕಾರ ಮುಂದೆ ನಡ್ಕೊಂತೀವಿ. ಆಮೇಲೆ ಯಾವುದೇ ಕಾರಣಕ್ಕೂ ಈ ಪಾಣಿಯಲ್ಲಿ ಇರ್ತಕ್ಕಂಥ ಏನು ಈಗ 180 ಎಕರೆ 184 ಎಕರೆ ಏನು ಇದು ಪಾಣಿ ಎಂಟ್ರಿ ಆಗಿದೆ, ಇದನ್ನ ಕೈ ಬಿಟ್ಟು ವಾಸ್ತು ಈಗ ಯಾರಿದ್ದಾರೆ ರೈತರು ಅವ್ರಿಗೆ ಪುನರ್ ಮಂಜೂರು ಮಾಡಿ ಅವರಿಗೆ ಸಾಗುವಳಿಗಳು ಕೊಡೋ ತನಕ ನಾವು ಹೋರಾಟ ನಿಲ್ಸಲ್ಲ ಅನ್ನೋದಾಗಿ ನಾವು ಒಂದು ಈ ಸಂದೇಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್.